ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನ ಸಂಸ್ಥಾಪಿಸಿದವರು ಯಾರು ಅಂತ ನಿಮಗೆ ಗೊತ್ತಾ? ಈ ಪ್ರಶಸ್ತಿಯಲ್ಲಿ ಕೊಡುವಂತಹ ಪ್ರತಿಮೆಯ ಹಿಂದಿನ ರಹಸ್ಯ ಏನು ಅಂತ ನಿಮಗೆ ಗೊತ್ತಾ? ಇದೆಲ್ಲವನ್ನ ನಾನಿವತ್ತು ಈ ಒಂದು ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ಸುಮನ್ ಟಿವಿ ಕನ್ನಡ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ಶ್ವೇತಾ. ನೀವಿನ್ನೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. For business and personal promotions, please contact 9686376663. ಯಾವುದೇ ಒಂದು ಸಮಾಜ ಆರೋಗ್ಯಕರವಾಗಿ ಬೆಳಿಬೇಕು ಅಂದರೆ ವೃತ್ತಿ ಕ್ಷೇತ್ರದ ಜೊತೆಗೆ ಸಾಹಿತ್ಯ ಕ್ಷೇತ್ರದ ಉನ್ನತಿಯೂ ಸಹ ಬಹಳ ಮುಖ್ಯವಾಗುತ್ತೆ. ಅದು ಉನ್ನತಿಯನ್ನು ಪಡ್ಕೊಳ್ಬೇಕು ಅಂತಂದರೆ ಸಾಹಿತಿಗಳಿಂದ, ಕವಿಗಳಿಂದ ಮಾತ್ರ ಸಾಧ್ಯ. ಇನ್ನು ಈ ಸಾಹಿತಿಗಳಿಗೆ, ಕವಿಗಳಿಗೆ ಒಂದು ಗಿಡಕ್ಕೆ ಗೊಬ್ಬರ ಎಷ್ಟು ಮುಖ್ಯವಾಗುತ್ತೋ ಅದೇ ರೀತಿಯಲ್ಲಿ ಪುರಸ್ಕಾರಗಳು, ಪ್ರಶಸ್ತಿಗಳು ಪ್ರಮುಖವಾಗಿರುತ್ತೆ. 1944ರಲ್ಲಿ ಶ್ರೀಮತಿ ರಮಾ ಜೈನ್ ಹಾಗೂ ಶ್ರೀ ಸಾಹು ಶಾಂತಿ ಪ್ರಸಾದ್ ಜೈನ್ ರವರು ಈ ಒಂದು ಆಲೋಚನೆಯಿಂದ, ಅಂದರೆ ಕೇವಲ ನಮ್ಮ ರಾಷ್ಟ್ರದ ಬೆಳವಣಿಗೆ ಕೈಗಾರಿಕಾ ಮತ್ತು ಕೃಷಿ ಕ್ಷೇತ್ರದ ಉನ್ನತಿಯಿಂದ ಮಾತ್ರವಷ್ಟೇ ಅಲ್ಲ, ಸಾಹಿತ್ಯದ ಪ್ರಬುದ್ಧತೆಯಿಂದನೂ ಸಹ ಆಗಬೇಕಾಗಿದೆ. ಹಾಗಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ಈ ಒಂದು ನಮ್ಮ ಕುಮ್ಮಕ್ಕು ಬೇಕಾಗಿದೆ ಅನ್ನುವಂಥ ಆಲೋಚನೆಯಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಎನ್ನುವಂಥ ವಿಶ್ವವೇ ಮೆಚ್ಚಿಕೊಳ್ಳುವಂತಹ ಹೆಸರನ್ನು ಇಟ್ಟು ಒಂದು ಟ್ರಸ್ಟನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಅವರೇ ದುಡ್ದಂಥ ಒಂದಷ್ಟು ಹಣವನ್ನು ಅದರಲ್ಲಿ ಹಾಕ್ತಾರೆ. 1965ರಿಂದ ಸತತವಾಗಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಬರ್ತಾ ಇದೆ. ಇನ್ನು ಈ ಪ್ರಶಸ್ತಿಯನ್ನು ಸರಿಸುಮಾರು 15 ಭಾರತೀಯ ಭಾಷೆಗಳಿಗೆ ನೀಡಲಾಗತ್ತೆ. ಇನ್ನು ಈ ಪ್ರಶಸ್ತಿಯಲ್ಲಿ ಏನೆಲ್ಲ ಕೊಡಲಾಗತ್ತೆ ಗೊತ್ತಾ? ನಗದು ಬಹುಮಾನ, ಹಾಗೆ ಶ್ರೇಷ್ಠ ಪಾರಿತೋಷಕ ಮತ್ತು ಒಂದು ವಾಗ್ದೇವಿಯ ಪ್ರತಿಮೆಯನ್ನು ಕೊಡಲಾಗುತ್ತೆ. ಈ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗೋದು ಇಲ್ಲಿಂದ. ಈ ವಾಗ್ದೇವಿಯ ಪ್ರತಿಮೆಯ ಹಿಂದೆ ಒಂದು ರೋಚಕವಾದಂತಹ ಕಥೆ ಇದೆ. ಸರಿಸುಮಾರು ಕ್ರಿಸ್ತಶಕ 1035ರಲ್ಲಿ ಧರಾನಗರ ಅಂದರೆ ಉಜ್ಜಯಿನಿಯ ಧರಾನಗರದಲ್ಲಿ ಭೋಜರಾಜನ ಆಳ್ವಿಕೆ ನಡೀತಾ ಇರುತ್ತೆ. ಭೋಜರಾಜನ ಆಳ್ವಿಕೆಯ ಸಮಯದಲ್ಲಿ ಕ್ರಿಸ್ತಶಕ 1034ರಲ್ಲಿ ತನ್ನ ಆಸ್ಥಾನದಲ್ಲಿ ಪ್ರತಿಷ್ಠಾಪಿಸೋದಕ್ಕೆ, ಅಂದರೆ ಭೋಜಶಾಲಾ ಅಂತ ಹೇಳಿ ಒಂದು ಆಸ್ಥಾನ ಇರುತ್ತೆ, ಅಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸರಸ್ವತಿಯ ಅಂದರೆ ವಾಗ್ದೇವಿಯ ವಿಗ್ರಹವನ್ನು ಕೆತ್ತೋದಕ್ಕೆ ಹೇಳ್ತಾರೆ. ಅದನ್ನು ಅವನ ಭೋಜಶಾಲಾ ಆಸ್ಥಾನದಲ್ಲಿರುವಂಥ ಭೋಜಶಾಲಾ ಆವರಣದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ನಂತರದಲ್ಲಿ 1865ರ ಸರಿಸುಮಾರಿಗೆ ಭೋಜರಾಜನ ಅರಮನೆಯ ಅವಶೇಷಗಳಲ್ಲಿ ಈ ಒಂದು ವಾಗ್ದೇವಿಯ ಪ್ರತಿಮೆಯು ನಮಗೆ ಸಿಗುತ್ತೆ. ಆಗ ಇದ್ದಂಥ ಒಬ್ಬ ಪೊಲಿಟಿಕಲ್ ಏಜೆಂಟ್ ವಿಲಿಯಂ ಕಿನ್ಸೈಡ್ ಅನ್ನೋಂಥ ಒಬ್ಬ ಬ್ರಿಟಿಷ್ ಪೊಲಿಟಿಕಲ್ ಏಜೆಂಟ್ಗೆ ಇದು ಸಿಗುತ್ತೆ. ಈ ಒಂದು ಪ್ರತಿಮೆಯ ಅದ್ಭುತ ಕೆತ್ತನೆ, ಅದರಲ್ಲಿ ಇನ್ಸ್ಕ್ರಿಪ್ಟ್ ಮಾಡಲಾಗಿದ್ದಂಥ ಪ್ರಾಕೃತ ಭಾಷೆ ಅಥವಾ ಸಂಸ್ಕೃತ ಭಾಷೆಯ ಇನ್ಸ್ಕ್ರಿಪ್ಷನ್ಗಳನ್ನು ನೋಡಿ ಅವನು ನಿಜಕ್ಕೂ ಆಶ್ಚರ್ಯಚಕಿತನಾಗ್ತಾನೆ. ಅಷ್ಟೊತ್ತಿಗಾಗಲೇ ಒಂದು ಕೈಗಳೆಲ್ಲ ಮುರಿದು ಹೋಗಿರುತ್ತವೆ. ಆದರೂ ಸಹ 1880ರ ವೇಳೆಗೆ ಲಂಡನ್ಗೆ ತಗೊಂಡು ಹೋಗ್ತಾನೆ. ಇನ್ನು 1909ರಿಂದ ಅಂತೂ ಪರ್ಮನೆಂಟ್ ಆಗಿ ನಮ್ಮ ಒಂದು ವಿಗ್ರಹ ಬ್ರಿಟಿಷ್ ಮ್ಯೂಸಿಯಮಲ್ಲೇ ಉಳ್ಕೊಂಡ್ಬಿಡುತ್ತೆ. ಈ ಒಂದು ಪ್ರತಿಮೆಯನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡಂಥ ನಮ್ಮ ಶ್ರೀಮತಿ ರಮಾ ಜೈನ್ ಮತ್ತು ಶ್ರೀ ಸಾಹು ಶಾಂತಿ ಪ್ರಸಾದ್ ಜೈನ್ ರವರು ಜ್ಞಾನಪೀಠದಂತಹ ನೊಬೆಲ್ ಪುರಸ್ಕಾರಕ್ಕೆ ಇದೇ ಒಂದು ಸೂಕ್ತವಾದಂತಹ ಒಂದು ಪ್ರಶಸ್ತಿ ಅಂತ ಪರಿಗಣಿಸಿ ಅದನ್ನು ಕಂಚಿನಲ್ಲಿ ಅದರ ಪ್ರತಿರೂಪವನ್ನು ಮಾಡಿಸ್ತಾರೆ. ಈ ಒಂದು ಕಂಚಿನ ಪ್ರತಿರೂಪವನ್ನು ಸಾಹಿತಿಗಳಿಗೆ ಪ್ರಶಸ್ತಿಯನ್ನು ಕೊಡುವಾಗ ಅದನ್ನು ಬಹುಮಾನವಾಗಿ ನೀಡಲಾಗತ್ತೆ. ಇನ್ನು ಈ ಪ್ರತಿಮೆಯ ಡೀಟೇಲಿಂಗ್ ಅನ್ನು ನೋಡೋದಾದರೆ, ಈ ಪ್ರತಿಮೆಯ ಹಿಂದೆ ಒಂದು ಪ್ರಭಾಮಂಡಲವನ್ನು ನಾವು ಕಾಣ್ಬೋದಾಗಿದೆ. ಈ ಪ್ರಭಾಮಂಡಲದಲ್ಲಿರುವಂತಹ 3 ತೇಜೋರಶ್ಮಿಗಳು ನಮ್ಮ ಭಾರತದ ಪ್ರಾಚೀನ ತೋರಣಗಳಲ್ಲಿ ಒಂದಾದಂತಹ ಕಂಕಾಲಿಯ ಜೈನ ತೋರಣದ ರತ್ನತ್ರಯಗಳನ್ನು ಪ್ರತಿನಿಧಿಸಿದ್ರೆ, ಈ ಪ್ರತಿಮೆಯ ಆಧಾರ ಪೀಠದಲ್ಲಿ ನಾವು 15 ಪದ್ಮಗಳನ್ನು ಕಾಣ್ಬೋದು. ಈ 15 ಪದ್ಮಗಳು ಭಾರತದ 15 ಭಾಷೆಗಳನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಈ ವಾಗ್ದೇವಿಯ ಮೂರ್ತಿಗೆ 4 ಕೈಗಳಿದೆ. ಈ 4 ಕೈಗಳಲ್ಲಿ ಒಂದು ಕೈಯಲ್ಲಿ ಕಮಂಡಲ, ಇನ್ನೊಂದರಲ್ಲಿ ಅರೆಬಿರಿದ ತಾವರೆ, ಮತ್ತೊಂದರಲ್ಲಿ ಒಂದು ಪುಸ್ತಕ ಹಾಗೂ ಇನ್ನೊಂದರಲ್ಲಿ ಅಕ್ಷರಮಾಲೆಯನ್ನು ನಾವು ಕಾಣ್ಬೋದು. ಇದು ಜ್ಞಾನದ ಸಾಂಕೇತಿಕವಾಗಿದೆ ಅಂತ ಹೇಳಲಾಗುತ್ತೆ. ಈ ಪ್ರಶಸ್ತಿಯನ್ನು ವಿತರಣೆ ಮಾಡೋದಕ್ಕೆ ಹಲವಾರು ನಿಬಂಧನೆಗಳನ್ನು ಅಥವಾ ರೂಲ್ಸನ್ನು ಫಾಲೋ ಮಾಡಲಾಗುತ್ತೆ. ಏನು? ಫಸ್ಟ್, ಅವರು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಹಾಗೆ ಈ ಸಲಹಾ ಸಮಿತಿ ಅವರ ಹೆಸರನ್ನು ಸೂಚನೆ ಮಾಡುವಂಥ ಸಮಯದಲ್ಲಿ ಆ ವ್ಯಕ್ತಿ ಬದುಕಿರಬೇಕು. ಹಾಗೆ ಅವರು ಬರೆದಂಥ ಯಾವುದಾದ್ರೂ ಸೃಜನಾತ್ಮಕ ಕೃತಿ ಈಗಾಗಲೇ ಪ್ರಕಟವಾಗಿರಬೇಕು.
ಹಾಗೆ ಅವರು ಬರೆದಂಥ ಯಾವುದೇ 2 ಕೃತಿಗಳು ಸಮವಾಗಿ ಆಯ್ಕೆ ಮಾಡಲಾದರೆ ಅವರು ಮಾಡಿರುವಂಥ ಒಟ್ಟಾರೆ ಅವರ ಕೆಲಸದ ಆಧಾರದ ಮೇಲೆ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಇನ್ನು ಒಬ್ಬ ವ್ಯಕ್ತಿಗೆ ಒಂದೇ ಬಾರಿ ಪುರಸ್ಕಾರವನ್ನು ನೀಡಲಾಗುತ್ತೆ, 2-3 ಬಾರಿ ಅಂತ ಇರೋದಿಲ್ಲ. ಹಾಗೆ ಒಬ್ಬ ವ್ಯಕ್ತಿಗೆ ಪ್ರಶಸ್ತಿ ನೀಡುವುದಾಗಿ ತೀರ್ಮಾನವಾದಂಥ ನಂತರದಲ್ಲಿ ಪ್ರಶಸ್ತಿಯನ್ನು ಅವರು ಸ್ವೀಕಾರ ಮಾಡೋದಕ್ಕೂ ಮುನ್ನವೇ ಏನಾದರೂ ನಿಧನ ಆದರೆ ಅವರಿಗೆ ಮರಣೋತ್ತರ ಪ್ರಶಸ್ತಿ ಅಂತ ಹೇಳಿ ನೀಡಲಾಗುತ್ತೆ. ಇನ್ನು ಈ ರೂಲ್ಸ್ಗಳಲ್ಲಿ ಒಂದು ವಿಶೇಷವಾದಂಥ ರೂಲ್ ಏನಪ್ಪ ಅಂತಂದರೆ, ಒಂದು ಭಾಷೆಯ ಕೃತಿಗೆ ಒಂದು ಸಲ ಪ್ರಶಸ್ತಿ ದೊರಕಿದ ನಂತರ 3 ವರ್ಷದವರೆಗೂ ಆ ಭಾಷೆಗೆ ಆ ಪುರಸ್ಕಾರವನ್ನು ನೀಡಲಾಗೋದಿಲ್ಲ. ಇನ್ನು ಇದೇ ರೀತಿಯ ಹಲವಾರು ನಿಬಂಧನೆಗಳನ್ನು ನಾವು ಕಾಣ್ತಾ ಹೋಗ್ಬೋದು. ಇಂತಹ ಒಂದು ಅತ್ಯುನ್ನತವಾದ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ನಮ್ಮ ರಾಜ್ಯಕ್ಕೆ 8 ಬಾರಿ ದೊರಕಿದೆ ಅಂತ ಹೇಳಿದ್ರೆ ಅದು ನಮ್ಮ ರಾಜ್ಯದ ಹೆಮ್ಮೆಯೇ ಸರಿ ಅಂತ ಹೇಳ್ತಾ, ಇಂತಹದ್ದೇ ಹಲವಾರು ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುಮನ್ ಟಿವಿ ಕನ್ನಡ.